ಈಚಿನ ಇಂಡಿಯನ್ ಆರ್ಮಿ ಒಂದು ಭಾರತ ಪ್ರಪಂಚದಲ್ಲೇ ತನ್ನ ಒಂದು ಹೆಮ್ಮೆಯ ಪುತ್ರನನ್ನು ಪಡೆದಿರೋದಕ್ಕೆ ಸಾರ್ಥಕವಾಗಿದೆ. ಈ ದಿನ ಭಾರತ ದೇಶವನ್ನೇ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡೊಯ್ದಂಥ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಭಾರತದಲ್ಲಿ ಎಲ್ಲ ಸೈನಿಕರು ಭಾರತವನ್ನು ಮತ್ತೊಮ್ಮೆ ಕಟ್ಟಲು ಭಾರತಕ್ಕಾಗಿ ದುಡಿದಂಥ ಸೈನಿಕರು ಈ ದಿನ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಉನ್ನತ ಶಿಖರಕ್ಕೆ ಏರಿದೆ. ಈ ದಿನ ಒಂದು ಹೊಸ ರೂಪವನ್ನು ಕೊಟ್ಟು ಸಿಂಧೂರ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಟ್ಟಂಥ ನಮ್ಮೆಲ್ಲರ ಹಣೆಯ ಮೇಲೆ ಇದ್ದಂಥ ಸಿಂಧೂರವನ್ನು ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಿತ್ತುಕೊಂಡಂಥ ಪಾಕಿಸ್ತಾನದ ಉಗ್ರದ ಅಡುಗು ತಾಣಗಳನ್ನು ನಶಿಸೆ ಮಾಡೋದಕ್ಕೆ ಸಿಂಧೂರ ಅನ್ನೋ ಒಂದು ಹೆಸರನ್ನಿಟ್ಟು ದೇಶದ ಒಂದರಳು ಎಲ್ಲ ಜನಾಂಗ ಒಂದೇ ರೀತಿಯಾಗಿ ತನ್ನ ಹೋರಾಟವನ್ನು ನಡೆಸ್ಕೊಂಡು ಬಂದಂಥ ಈ ಸಂದರ್ಭದಲ್ಲಿ ಭಾರತ ಈ ದಿನ ಗೆದ್ದಂಥ ಪಾಕಿಸ್ತಾನದ ಮೇಲೆ ಗೆದ್ದದೆ ಅನ್ನೋ ಒಂದು ರೂಪ ಕಂಡಿದೆ. ಆ ಎಲ್ಲ ನಾವು ವಿಜೃಂಭಣೆಯಿಂದ ಈ ದಿನ ಪಟಾಕಿ ಸಿಡಿಸಿ ಸಂತೋಷವನ್ನು ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲರೂ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಭಾರತವನ್ನು ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲೇ ಮಾದರಿಯನ್ನಾಗಿ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂದರ್ಭ ಅಂತ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ದುಡಿಯೋಣ ಅಂತೇಳಿ ನರಸಿಂಹಸ್ವಾಮಿಯಲ್ಲಿ ಪೂಜೆ ಸಲ್ಲಿಸಿ ಈ ಒಂದು ಪಟಾಕಿ ಸಿಡಿಸಿ ಸಿಹಿ ಹಂಚ್ಕೊಂಡಿದ್ದೀವಿ. ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬಲು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೇವೆ. ಸುಮಾರು 1971ರಲ್ಲಿ ನಡೆದಂತಹ ಯುದ್ಧ ನಮ್ಮ ಇವತ್ತು ನಾವು ಯುದ್ಧವನ್ನು ನೋಡಬೇಕಾದಂಥ ಪರಿಸ್ಥಿತಿ ಬಂದೊದಗಿತ್ತು. ಇವತ್ತು ಕಾಶ್ಮೀರದಲ್ಲಿ ನಡೆದಂತಹ ನರಮೇಧ ಏನು ಇವತ್ತು ನಮ್ಮ ಭಾರತ ಮಾತೆಯ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಿತ್ತುಕೊಳ್ಳುವಂತಹ ಕೆಲಸ ಪಾಕಿಸ್ತಾನದ ಉಗ್ರಗಾಮಿಗಳು ಏನು ಮಾಡಿದ್ದಾರೆ ಅವರಿಗೆ ಪ್ರತ್ಯುತ್ತರವನ್ನು ನೀಡಲು ಇವತ್ತು ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಪಾಕಿಸ್ತಾನದ ಮೇಲೆ ಉಗ್ರ ತಾಣಗಳನ್ನು ನಿರ್ನಾಮ ಮಾಡಿದ್ದಾರೆ. ಅವರಿಗೆ ಜೈಕಾರವನ್ನು ಕೂಗುತ್ತಾ ಇವತ್ತು ನಮ್ಮ ದೇಶದ ಭದ್ರತೆಗೆ ನಮ್ಮ ದೇಶದ ಒಂದು ಅತ್ಯುನ್ನತ ಮಟ್ಟದಲ್ಲಿ ನಮ್ಮ ದೇಶವನ್ನು ಕೊಂಡೊಯ್ಯಲು ಇವತ್ತು ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರು ಇವತ್ತು ರಾಜನಾಥ್ ಸಿಂಗ್ ಅವರು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಮಿಲಿಟರಿಗೆ ಸಂಪೂರ್ಣವಾದ ಫ್ರೀ ಹ್ಯಾಂಡನ್ನು ಕೊಟ್ಟು ಇವತ್ತು ಏನು ಅವ್ರ ಮೇಲೆ ಇವತ್ತು ನಿನ್ನೆ ಕೂಡ ಲಾಹೋರ್ ಮತ್ತು ಇಸ್ಲಾಮಾಬಾದ್ ಮೇಲೆ ಏನು ನಮ್ಮ ಕ್ಷಿಪಣಿಗಳು ಹೋಗಿ ದಾಳಿ ಮಾಡಿ ಬಂದಿದೆ, ಪಾಕಿಸ್ತಾನದ ಒಳನುಗ್ಗಿ ದಾಳಿ ಮಾಡ್ತಾ ಬಂದಿದೆ. ಇದನ್ನೆಲ್ಲ ಸ್ವಾಗತಿಸುತ್ತಾ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಸಹ ಇವತ್ತು ಇಡೀ ಭಾರತ ದೇಶ ನಮ್ಮ ಕೇಂದ್ರ ಸರ್ಕಾರದ ಜೊತೆ ಇದೆ. ಮತ್ತು ಆರ್ಮಿ ಜನ ಇವತ್ತು ನಮ್ಮ ರಕ್ಷಣೆಗೆ ದೇಶದ ರಕ್ಷಣೆಗೆ ಏನು ನಿಂತ್ಕೊಂಡಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಲ್ತೇವೆ. ಇವತ್ತು ಈ ದೇಶವನ್ನು ಉಳಿಸಲಿಕ್ಕೆ ಮೋದಿಜಿಯವರು ಇವತ್ತು ಇಷ್ಟೊಂದು ಒಂದು ಉನ್ನತ ಮಟ್ಟದ ಕಾರ್ಯಕ್ರಮ ಅಂದ್ಕೊಂಡಿರೋದಕ್ಕೆ ಅವ್ರಿಗೂ ದೇವರ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸ್ತಾ ನಮ್ಮ ಮಾತಾಡ್ತಾರೆ. ಶ್ರೀನಿವಾಸಪುರ ನಾಗರಿಕ ಬಂಧುಗಳ ಸಹಯೋಗದಲ್ಲಿ ಇವತ್ತು ಭಾರತ ದೇಶ ಆಪರೇಷನ್ 1 ಆ್ಯಂಡ್ ಆಪರೇಷನ್ 2 ಅಂತಕ್ಕಂಥ ಒಂದು ಸಿಂಧೂರ ಆಪರೇಷನ್ ಅನ್ನು ಮಾಡ್ತಿದೆ. ಈ ಸಿಂಧೂರ ಆಪರೇಷನ್ ಮೂಲ ಉದ್ದೇಶ ಭಾರತವು ಉಗ್ರಗಾಮಿ ನೆಲೆಗಳನ್ನು ಧ್ವಂಸ ಮಾಡ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಮ್ಮ ದೇಶದ ನೌಕಾ ಭೂಸೇನೆ ಮತ್ತು ವಾಯುಸೇನೆ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಭಾರತ ದೇಶದ ಉಗ್ರಗಾಮಿಗಳ ನಿರ್ನಾಮ ಶತಸಿದ್ಧ ಅಂತೇಳಿ ನಮ್ಮ ನರೇಂದ್ರ ಮೋದಿಯವರು ಆಗಲೇ ಶಬ್ದ ಮಾಡಿದ್ದಾರೆ. ಈ ಒಂದು ಶಬ್ದಕ್ಕೆ ದೇಶದ 30 ರಾಜ್ಯಗಳ CMಗಳು, ಈ ದೇಶದ ಪಕ್ಷಾತೀತವಾದ ನಾಯಕರು ಎಲ್ಲರ ಸಹಕಾರ ಈ ಒಂದು ಇದಕ್ಕೆ ಇದೆ. ಈ ಒಂದು ಸಂದರ್ಭದಲ್ಲಿ ನರಿಬುದ್ಧಿ ಪಾಕಿಸ್ತಾನ ತನ್ನದೇ ಆದ ಒಂದು ಕೈಚಳಕವನ್ನು ಮಾಡೋದನ್ನು ಬಿಟ್ಟರೆ ಪಾಕಿಸ್ತಾನ ಈ ಭೂಪಟದಲ್ಲಿ ಉಳಿಯೋದಕ್ಕೆ ಸಾಧ್ಯ. ನಮ್ಮ ಯುದ್ಧ ಏನೇ ಆದರೂ ಉಗ್ರಗಾಮಿಗಳ ಮೇಲೆ ಹೊರತು ಪಾಕಿಸ್ತಾನದ ಜನರ ಮೇಲೆ ಅಲ್ಲ ನಮ್ಮದು. ಆದರೆ ಪಾಕಿಸ್ತಾನ ತನ್ನ ತರಿಬುದ್ಧಿಯನ್ನು ತೋರಿಸಿದರೆ ನಮ್ಮ ದೇಶದ ಸೈನಿಕರು ಯಾವ ರೀತಿ ಅವ್ರಿಗೆ ಪೆಟ್ಟು ಕೊಡಬೇಕು, ಪಾಕಿಸ್ತಾನಕ್ಕೆ ಯಾವ ಆಂಗಲಲ್ಲಿ ಪೆಟ್ಟು ಕೊಡಬೇಕು ಅನ್ನೋದನ್ನು ಪಾಕಿಸ್ತಾನ ಈ 2 ದಿನಗಳಲ್ಲಿ ಅರ್ಥ ಆಗಿದೆ. ಪಾಕಿಸ್ತಾನ ರಾಜತಾಂತ್ರಿಕವಾಗಿ ತನ್ನ ಒಂದು ನರಿಬುದ್ಧಿ ನೀತಿಗಳನ್ನು ಬಿಟ್ಟು
ಭಾರತ ಮಾಡ್ತಕ್ಕಂಥದ್ದು ಈ ದೇಶದ ಮೇಲೆ ಸರ್ವಧರ್ಮದ ನಾಗರಿಕರ ಮೇಲೆ ಉಗ್ರಗಾಮಿಗಳನ್ನು ಚೂಬಿಟ್ಟು ಹತ್ಯಾಕಾಂಡವನ್ನು ಮಾಡ್ತದೆ. ಈ ಹತ್ಯಾಕಾಂಡಕ್ಕೆ ಈ ಯುದ್ಧ ಪುನಃ ಸ್ಟಾಪ್ ಆಗ್ತದೆ. ಈ ದೇಶ 140 ಕೋಟಿ ಜನಸಂಖ್ಯೆ ಭಾರತದ ಸೈನಿಕರ ಜೊತೆ ಇರ್ತೀವಿ. ಆದ್ದರಿಂದ ಈ ದೇಶದ ಎಲ್ಲ ಜನ ನಮ್ಮ ಸೈನಿಕರಿಗೆ ಬೆನ್ನೆಲುಬಾಗಿ ಆಸ್ಥೈರ್ಯವಾಗಿ ಇರಬೇಕಂತೇಳಿ ಈ ಒಂದು ವಿಜಯೋತ್ಸವದಲ್ಲಿ ನಾವು 4 ಮಾತನ್ನು ಹೇಳ್ತಾರೆ.